ಬಸ್ಸಲ್ಲಿ ಈ ಒಂದು 20 ಮಿನಿಟ್ಸ್ ಇಂದ ಬರೀ ನಾವಿಬ್ಬರೇ ಇದ್ದೀವಿ. ಮೇಲೆ ಹೋಗ್ತಾ ಇದೆ. ರಶ್ಮಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೈಡ್. ರೋಷದಲ್ಲಿ ಕೂಗಾಡಿ ಅಂತ ಹಂಗೆ ಟೈಟ್ ಮಾಡಿಸ್ಬಿಟ್ಟು ಅವ್ನು ನಮ್ಮನ್ನ. ಬ್ಲ್ಯಾಕ್ ಮಾಂಬ ಕೇಳಿದ್ದೀರಾ? ಹೋಗ್ಬಿಡ್ಬತ್ತೀಯಾ? ಹೋಗ್ಬಿಡ್ ಬಾ ಬಾಯ್. ಕಾಡಲ್ಲಿ ಮೇಡಲ್ಲಿ ಅಲೆವೆ. ಒಂದು ಸವಾಸ ಮಾಡಿ ಬರೀ ಓಡೋದೇ ಆಗ್ಬಿಟ್ಟಿದೆ ನನಗೆ. ಹೇ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ನಿನ್ನೆ ರಾತ್ರಿ ಮಲ್ಕೋಬೇಕಾದ್ರೆ ಅಭಿ ನನಗೆ ಬೆಳಗ್ಗೆ 6 o'clock ಎದ್ದು ಎಲ್ಲೋ ಹೋಗಬೇಕು ಅಂತ ಹೇಳಿದ್ದ ಪ್ಲ್ಯಾನು. ಆದರೆ ಬೆಳಗ್ಗೆ 6 o'clock ಅಲಾರ್ಮ್ ಮಾಡ್ಕೊಂಡಾಗ ಅಯ್ಯೋ ನಂಗೆ ಎದ್ದೇಳೋಕ್ಕಾಗ್ತಿಲ್ಲ, ನಿದ್ರೆ ಬರ್ತಿದೆ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮಲ್ಕೊಬಿಟ್ಟ. ಅದಾದಮೇಲೆ ನಂಗೆ ಎಚ್ಚರ ಆಗಿದ್ದು 9 ಗಂಟೆಗೆ. 9 ಗಂಟೆಗೆ ಅವರು ಎದ್ದೇಳು ಈಗ ಬೇರೆ ಪ್ಲ್ಯಾನ್ ಆಗಿದೆ, ಹೋಗಬೇಕು ಅಂತ 10:30ಗೆ ಬಸ್ ಇದೆ ಅಂತ ಅಂದ. ನಾನು ಸರಿ ಆಯಿತು ಅಂತ ಬೇಗ ಎದ್ದು ರೆಡಿಯಾಗಿ ಈಗ ಹೊರಡಬೇಕಾದ್ರೆ ಹೇಳ್ದ ಚಳಿ ಇರುತ್ತೆ, ಬ್ಲ್ಯಾಕ್ ಫಾರೆಸ್ಟ್ಗೆ ಹೋಗ್ತಾಯಿದ್ದೀವಿ ಅಂತ. ಸೊ ಬೆಳಗ್ಗೆ ಹೋಗಬೇಕು ಅಂದ್ಕೊಂಡಿದ್ದು ಯಾವುದೋ ದೂರ ಇರೋ ಜಾಗ ಅಂತೆ. ಸೊ ಇವಾಗ ಲೇಟಾಗಿ ಹೋಗಿರೋದ್ರಿಂದ ಇಲ್ಲೇ ಹತ್ತಿರ ಬ್ಲ್ಯಾಕ್ ಫಾರೆಸ್ಟ್ಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಿ ನೋಡ್ಕೊಂಡು ಬರೋಣ ಏನಿರುತ್ತೆ ಇವತ್ತು ಅಂತ. ಆದರೆ ನಾನು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ, ತುಂಬ ನಿದ್ರೆ ಇವತ್ತು. ಬಟ್ ಹೊರಗಡೆ ಬಂದು ನೋಡಿದ್ರೆ ವೆದರ್ ನೋಡಿ ಹೆಂಗಿದೆ, ಫುಲ್ ಫಾಗಿ ವೆದರ್ ಇವತ್ತು ಮಾರ್ನಿಂಗು. ಸೊ ಮನೇಲಿ ಯಾಕಿರೋದು, ಅಟ್ಲೀಸ್ಟ್ ಇಲ್ಲೇ ಎಲ್ಲಾದರೂ ಒಂದು ಹೋಗಿ ಬರೋಣ ಈವ್ನಿಂಗ್ವರೆಗೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬಸ್ ಸ್ಟಾಪಿಗೆ ಬಂದ್ವು ನಾವು. ಇಲ್ಲಿ ನೋಡಿದೆ ಬಸ್ ಸ್ಟಾಪು ಆ್ಯಂಡ್ ಇದೇ ರೈಲ್ವೆ ಸ್ಟೇಷನ್ನು, ಎರಡು ಅಕ್ಕಪಕ್ಕನೇ ಇದೆ. ಸೊ ನಾವು ಬಸ್ ಇದ್ದರೂ ಟ್ರೈನ್ ಇದ್ದರೂ ಇಲ್ಲಿಗೆ ಬರಬೇಕು. ಇಡೀ ಬಸ್ಸಲ್ಲಿ ಈ ಒಂದು 20 ಮಿನಿಟ್ಸಿಂದ ಬರೀ ನಾವಿಬ್ಬರೇ ಇದ್ದೀವಿ. ಬಸ್ಸು ನಮ್ಮಿಬ್ಬರಿಗೋಸ್ಕರನೇ ಹೋಗ್ತಾ ಇದೆ. ಚೆನ್ನಾಗಿದೆ, ದೊಡ್ಡ ಬಸ್ಸು, ಸಾಕಾಗಿದೆ. ಆಮೇಲೆ ಏರಿಯಾನು ತುಂಬ ಪ್ರಿಟಿಯಾಗಿದೆ. ಈ ಬಸ್ ಸ್ಟಾಪ್ ನೋಡಿ ಫ್ರೆಂಡ್ಸ್ ಹೇಗಿದೆ, ಚೆನ್ನಾಗಿದೆ ಒಂಥರ ಕ್ಯೂಟಾಗಿ. ವುಡನ್ ಬಸ್ ಸ್ಟಾಪ್. ನಾವು ಇವಾಗ ಈ ಕಾಲ್ವನ್ನ ಸಿಟಿಗೆ ಬಂದಿದ್ದೀವಿ. ಇದೇ ಬಸ್ ಸ್ಟಾಪು. ಇಲ್ಲಿ ಬಸ್ ಇಳಿದ್ವು, ಇನ್ನೂ ಹಾಫ್ ಆನ್ ಅವರ್ ಇದೆ ನೆಕ್ಸ್ಟ್ ಬಸ್ಗೆ. ಸೊ ಅಷ್ಟರಲ್ಲಿ ಸಿಟಿನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬರ್ತಾನು ನೋಡಿದ್ವು ಬಸ್ಸಲ್ಲಿ, ಸಕ್ಕತ್ತಾಗಿ ಕಾಣಿಸ್ತಿತ್ತು ಸಿಟಿ. ನೋಡ್ಕೊಂಡು ಬರೋಣ ಒಂದು ವಾಕ್ ಹೋಗಿ ಹೇಗಿದೆ ಅಂತ. ಎಸಬಿ ಸಕ್ಕತ್ತಾಗಿದೆ. ಅದು ನೋಡೋದು ಏನು ಕಲರ್ಫುಲ್ ಆಗಿದೆ ಅಲ್ವಾ? ಕಾಲ್ವಂತೂ ಬ್ಯೂಟಿಫುಲ್ ಆಗಿದೆ. ನೀವು ಆ ಹಿಂದೆ ಬೆಟ್ಟದ ಮೇಲೆ ಕಾಣ್ತಿರೋ ಟ್ರೈಲ್ ನೋಡ್ಬೋದು, ಏನು ಸಕ್ಕತ್ತಾಗಿದೆ ಅಂತಂದರೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದಿತ್ತು, ಆದರೆ ಬಟ್ ನೆಕ್ಸ್ಟ್ ಡೆಸ್ಟಿನೇಷನ್ ಇನ್ನೂ ಸಕ್ಕತ್ತಾಗಿದೆ ಅಂತ ಅಬ್ಬಿ ಹೇಳ್ತಾ ಇದ್ದಾನೆ. ಬನ್ನಿ ಕಾರ್ನ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಇದಕ್ಕೆ ಓಲ್ಡ್ ಸಿಟಿ ಅಂತ ಹೇಳೋದು. ಈ ಥರ ಬಿಲ್ಡಿಂಗ್ಸು ತುಂಬ 100-150 ವರ್ಷದ ಹಿಂದೆ ಕಟ್ತಿದ್ರು ಜರ್ಮನ್ಸು. ಇಲ್ಲೆಲ್ಲ ಅದೇ ಥರ ಬಿಲ್ಡಿಂಗ್ಸ್ ಇದೆ. ನೈಟ್ ಇನ್ನೂ ಸಕ್ಕತ್ತಾಗಿರುತ್ತೆ ಅನಿಸ್ತಿಲ್ಲ ಲೈಟ್ಸ್ ಹಾಕಿದ್ರೆ. ಇವರಿಬ್ರು ಹೆಚ್ಚು ಕಮ್ಮಿ ಅದೇ ಥರ ಕಾಣಿಸ್ತಾ ಇಲ್ವಾ? ಕಲರ್ಫುಲ್, ಕಳೆದೋಗೋ ಚಾನ್ಸೇ ಇಲ್ಲ. ಚೆನ್ನಾಗಿದೆ ಅಂದರೆ ರೋಡು. ನಾವು ನಮಗಿಂತ ಹಾಫ್ ಆನ್ ಅವರ್ಗೆ ಒಂದು 300 ಮೀಟರ್ಸ್ ಅಷ್ಟೇ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಸ್ಟೇಷನಿಂದ. ಆದರೆ ತುಂಬ ಪ್ರಿಟಿಯಾಗಿದೆ ಊರು. ಇನ್ನೂ ಒಂದು 2 hours ಕಲಿಬೋದು ಇಲ್ಲಿ, ಅಷ್ಟು ಸಕ್ಕತ್ತಾಗಿದೆ. ಆದರೆ ನೆಕ್ಸ್ಟ್ ಬಸ್ಸಿಗೆ ಲೇಟ್ ಆಗುತ್ತೆ ಅಂತ ವಾಪಸ್ ಓಡ್ತಾ ಇದ್ದೀವಿ. ನಿಮಗೆ ಈ ಊರು ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನನಗೆ ಇದನ್ನೇ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದಿನ ಇಲ್ಲೇ ಬಂದು ಒಂದು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಈ ಊರು ನೋಡಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ಆದರೆ ಮತ್ತೆ ಬರೋ ಟ್ರೈ ಮಾಡ್ತೀವಿ. ಇಲ್ಲ ಅಂದ್ರೂ ಬಂದೇ ಬರ್ತೀನಿ ನಾನು. ಹೌದಾ? ಅಷ್ಟು ಚೆನ್ನಾಗಿದೆ, ಪ್ರಾಪರ್ ಜರ್ಮನ್ ಟೌನ್, ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಇನ್ನು 2 ಮಿನಿಟ್ಸ್ ಇದೆ ನಮ್ಮ ನೆಕ್ಸ್ಟ್ ಬಸ್ಗೆ ಹೋಗಿ ಕ್ಯಾಚ್ ಮಾಡೋಣ. ಇವಾಗ 12:15 ಆಗಿದೆ. ನಾವು ಇವಾಗಷ್ಟೇ ಬಾಲ್ಡಿಗೆ ರೀಚ್ ಆಗಿದ್ದೀವಿ. ಬಸ್ ಸ್ಟಾಪಲ್ಲಿದ್ದೀವಿ. ಒಳ್ಳೆ ವೆದರು ಇದೆ. ಇಲ್ಲಿಂದ ನಾವು ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಹತ್ರ ಹೋಗಬೇಕು ಮೊದಲು. ಅಲ್ಲಿಗೆ ಹೋಗಿ 45 ಮಿನಿಟ್ಸ್ ಹೈಕ್ ಮಾಡಬೇಕಂತೆ. ಸೊ ಚೆನ್ನಾಗಿದೆ ಅಂತ ಅಭಿ ಹೇಳ್ತಾ ಇದ್ದಾನೆ. ವೆದರು ಚೆನ್ನಾಗಿದೆ, ನೋಡೋಣ ಹೇಗಿರುತ್ತೆ ಅಂತ. ಬೆಟ್ಟದ ಮೇಲೆ ಬಿಸಿಲಿದೆ, ಬೆಟ್ಟದ ಕೆಳಗಡೆ ಫುಲ್ ಹಿಮ ಮುಚ್ಕೊಬಿಟ್ಟಿದೆ. ಹೌದು, ಇವಾಗ ಆಗಲೂ ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ ನಾವು. ಒಂದು ಸ್ವಲ್ಪ ಹತ್ತಬೇಕಷ್ಟೇ. ಬನ್ನಿ ಹೋಗೋಣ. ಇಲ್ಲಿಂದ ಒಂದು ಟ್ರಾಮ್ ಹೋಗೋದು ನೋಡಿದ್ವು. ಸೊ ಅದ್ರ ಸ್ಟೇಷನ್ ಕೆಳಗಿಂದ ಎಲ್ಲಿದೆ ಅಂತ ನೋಡೋಕ್ಕೆ ಅಂತ ಇದ್ರೊಳಗೆ ಒಂದು ಸ್ಟೇರ್ಸ್ ಇದೆ, ಇದ್ರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಿಂಗಿದೆ ಈ ಸ್ಟೇರ್ಸ್ ನೋಡೋಕ್ಕೆ. ಎಲ್ಲೋ ಇದೆಯಾ ಹಳೆ ಕಾಲದ ಎಲಿವೇಟರ್ ಸಿಸ್ಟಮ್.
ಚೆನ್ನಾಗಿದೆ ಅಲ್ವಾದ್ರೆ? ಚೆನ್ನಾಗಿದೆ. ಇದನ್ನ ಇಳ್ಕೊಂಡು ಬಂದರೆ ಈ ಎಕ್ಸಿಟಲ್ಲಿ ಹಿಂಗೆ ಓಲ್ಡ್ ಸಿಟಿಗೆ ಬರ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಟ್ಟ, ಅರ್ಧ ಎಲ್ಲೋ ಅರ್ಧ ಗ್ರೀನು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ರೋಡ್ ಹೇಗಿದೆ ನೋಡಿ, ನಾವು ಇಷ್ಟೊತ್ತವರೆಗೂ ಹತ್ತಿದ ಬೆಟ್ಟನ ಇವಾಗ ಇಳಿತಾ ಇದ್ದೀವಿ. ಹೈಕ್ ಮಾಡಕ್ಕೆ ನಿನ್ನಂಥವ್ರು ಇಬ್ಬರನ್ನ ಕರ್ಕೊಂಡು ಬಂದ್ಬಿಟ್ರೆ ಒಳ್ಳೆ ಹೈಕು. ಯಾಕಪ್ಪ? ಹೈಕ್ ಮಾಡ್ದೇನೆ ಹೆಂಗ್ ಮೇಲೆ ಹೋಗಕ್ಕೆ ದಾರಿ ಇದೆ ಅಂತೆಲ್ಲ ನೋಡ್ಕೊಂಡು ಟ್ರೈನಲ್ಲಿ ಕರ್ಕೊಂಡು ಈಸಿ ವೇ, ಯಾಕೆ ಸುಮ್ಮನೆ ಹೌದೌದು ಡಿಫಿಕಲ್ಟ್ ವೇ ಚೂಸ್ ಮಾಡೋದು? ಟ್ರೈನ್ ಹೋಗ್ತಾ ಇದೆಯಲ್ಲ, ಅದ್ರಲ್ಲಿ ಆರಾಮಾಗಿ ಹೋಗೋಣ. ಓಕೆ, ನಾವಿವಾಗ ಸೋಮರ್ಬರ್ಗ್ ಬಾನಿಗೆ ಬಂದಿದ್ದೀವಿ. ಇಲ್ಲಿರೋ ಪುಟಾಣಿ ಟ್ರೈನ್ ನಮ್ಮನ್ನು ಬೆಟ್ಟದ ಮೇಲೆ ಕರ್ಕೊಂಡೋಗಿ ಬಿಡುತ್ತಂತೆ. ನೋಡೋಣ ಬನ್ನಿ. So this Sommerberg Bahn will take me to the suspension bridge and to the treetop, right? Okay. So how much is per person? At down, Yes. then it's €80 per person. Okay. Can I get 2, please? ಸೊ ನಾವು ಹೋಗ್ತಾ ಟ್ರೈನಲ್ಲಿ ಹೋಗೋಣ, ಬರ್ತಾ ನಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವು. ಒಂದು ಸೈಡ್ಗೆ €5.50 ಅಂತೆ. ಸೊ ಇನ್ನೊಂದು €2.50 ಕೊಟ್ಟರೆ ಅದರಲ್ಲೇ ಎಳಿಬೋದು. 45 ಮಿನಿಟ್ಸ್ ವಾಕು, ಅದಕ್ಕೆ ಇದರಲ್ಲೇ ಇಳಿಯೋಣ ಅಂತ ಅದು 200 ತಗೋಬಿಟ್ಟ. ಅವ್ರು 45 ಮಿನಿಟ್ಸ್ ಅಂತಂತಾರೆ, ಹೆಚ್ಚು ಕಮ್ಮಿ ಹತ್ತಕ್ಕೆ 1.5 ಗಂಟೆ, ಹೌದು, ಇಳಿಯೋಕೆ 1 ಗಂಟೆ ಬೇಕು. ಸೊ ಗುಡ್ ಡಿಸಿಷನ್ ಅನಿಸುತ್ತೆ. ಯಾ ಮೇಲ್ಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮೇಲೆ ಹೋಗ್ತಾ ಇದೆ. ರಶ್ಮಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೈಡ್, ಚಿಕ್ಕ ಮಕ್ಳ ಥರ. ಯಾವ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್, ಐ ಲವ್ ಇಟ್. ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಚಾಚು. ಇಷ್ಟು ನತ್ತಕ್ಕೆ ಇವಳಿಗೆ ಅರ್ಧ ಗಂಟೆ ಬೇಕಿತ್ತು. ಅರ್ಧ ಗಂಟೆಗೆ ನಾವು 1/4 ಕಿಲೋಮೀಟರ್ ಬಂದಿಲ್ಲ. ಹೌದು, ಆದರೆ ಇದನ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಇವಾಗ. ಎಷ್ಟು ಸಕ್ಕತ್ತಾಗಿದೆ. ರೈಡ್ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿದೆ. ಫುಲ್ ಬೆಟ್ಟಗಳ ಮಧ್ಯೆ ಮನೆಗಳು, ಸ್ವಲ್ಪ ಊಟಿ ಥರ ಇದೆ ಅಲ್ವಾ? ಊಟಿ ಕಡೆ ಕೆನಾಲ್. ಹೌದು, ಇವಾಗ ಬರುತ್ತಲ್ಲ, ನಾನು ಇದೇ ರೋಡಲ್ಲಿ ಇಲ್ಲೇ ನೋಡಿದ್ದು. ಹೋಗ್ತಿದ್ದಲ್ಲ ನಾವು. ಇದೇ ರೋಡಲ್ಲಿ ನೋಡಿದ್ದು ನಾನು, ಇಲ್ಲಿ ಟ್ರೈನ್ ಹೋಗುತ್ತೆ ಅಂತ. ಆದ್ರೂ ಸಿಕ್ಕಾಪಟ್ಟೆ ಮೇಲೆ ಬಂದ್ವಿ. ಹೌದು ಹೌದು, ಇಷ್ಟು ಹತ್ತಕ್ಕೆ ನಿಂಗೆ 1 ಅವರ್ ಮೇಲ್ ಬೇಕಾಗಿರ್ತಿತ್ತು. ನನಗ ನಿನಗ? ನನಗೂ. ಈಗ ನನ್ನ ಜೊತೆ ನೀನು ಇದೆಯಲ್ಲ, ಸೊ ಇಬ್ಬರಿಗೂ. ನೋಡು, ವಾವ್, ಈಗ ನೋಡಿದ್ರೆ ಸ್ವಲ್ಪ ಹಿಮಾಚಲ್ ಥರ ಅನ್ನಿಸ್ತಾ ಇದೆ ಅಲ್ವಾ ಮೇಲ್ ಬಂದ್ಮೇಲೆ? ನಿನಗೆ ಈ ಬೆಟ್ಟ ಎಲ್ಲೆಲ್ಲ ಇದೆ? ಹೌದು, ಚಿಕ್ಕಮಂಗ್ಳೂರು, ಮಡಿಕೇರಿ, ಹಿಮಾಚಲ್. ಇಲ್ಲಿ ರಿಟರ್ನ್ ಜರ್ನಿ ಹೋಗ್ತಾ ಇದೆ. ಓ, 2 ಇದೆಯಾ? ನಾನು ಇದೇ ಹೋಗಿ ಇದೇ ಬರುತ್ತೆ ಅನ್ಕೋಬಿಟ್ಟಿದ್ದೆ. ಬಾಡ್ ಇನ್ನ ಎಷ್ಟು ದೂರನೋ ಹೋಗ್ತಾನೆ ಇದೆ. ಐ ಥಿಂಕ್ ಇದೇ ಟ್ರೈಲ್ಗಳ ಮೇಲೆ ನಾವು ನಡ್ಕೊಂಡು ಬರ್ತಾ ಇದ್ದಿದ್ದು. ಓ ಯಾ ಹೈಕ್ ಮಾಡ್ಕೊಂಡು ಬಂದಿದ್ರೆ ಹೌದು, ಇದೇ ಟ್ರೈಲಲ್ಲಿ ಕಂಟಿನ್ಯೂ ಆಗ್ತಿದೆ. ಅಲ್ಲಿ ಮೇಲೆ ಸುತ್ತಬೋದಲ್ಲ ಕಾಡೊಳಗೆ ಬಿಡು. ಹೌದು. ಓ, ಎಷ್ಟು ಮೇಲೆ ಬರ್ತಾ ಇದೀವಿ ನೋಡು. ಓ ಮೈ ಗಾಡ್, ಸಕ್ಕತ್ತಾಗಿದೆ. 500 ಮೀಟರ್ ಏನೋ ತೋರಿಸ್ತಾ ಇತ್ತು. ಹೌದು, 500 ಮೀಟರ್ಸ್. ಆದ್ರೆ ಓ, ಇದು ಸ್ಲೋಪ್ ಅಲ್ವಾ, ಗೊತ್ತಾಗ್ತಿಲ್ಲ ಎಷ್ಟು ದೂರ ಇದೆ ಅಂತ. ಆಮೇಲೆ ಫುಲ್ ಸ್ಟೀಪ್ ಆಗಿ ಮಾಡಿದ್ದಾರೆ ಇದನ್ನ. ಬಟ್ ನಾವು ಬಂದಿದ್ದು ಊರು ಆಲ್ಮೋಸ್ಟ್ ಕಳೆದೇ ಹೋಯ್ತು ಅಲ್ವಾ. ಹೋಗ್ಬೇಕಾದ್ರೆ ಭಯ ಆಗುತ್ತೆ ಅನ್ಸುತ್ತೆ, ಕೆಳಗೆ ಹೋಗ್ಬೇಕಾದ್ರೆ. ಫಾಸ್ಟಾಗಿ ಕೆಳಗೆ ಹೋದ್ರೆ, ಕೆಳಗೆ ಹೋಗ್ಬೇಕಾದ್ರೂ ಇದೇ ಥರ ಸೀಟ್ ಇಟ್ಕೋಬೇಕು, ಚೆನ್ನಾಗಿರುತ್ತೆ. ಹೌದು, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮೇಲ್ ಫುಲ್ ಬಿಸಿಲು ನೋಡಿ, ಎಷ್ಟು ಬಿಸಿಲು. ಹೌದು, ಮೋಡ ಎಲ್ಲ ಕರಗೋಗಿದೆ ಅನ್ಸುತ್ತೆ ಮೇಲೆ, ಅದಕ್ಕೆ ಥರ ಬರ್ತಾ ಇದೆ. ಓ, ಇದು ಸ್ಟಾಪ್ ಬಂತು. ಇದೆಲ್ಲ ಸ್ಟಾಪ್ ನೋಡಿ ಗೈಸ್, ಇಷ್ಟೊತ್ತಕ್ಕೆ ಆಗ್ತಾ ಇರಲಿಲ್ಲ, ಆರಾಮಾಗಿ ಬರ್ಬೋದಿತ್ತು. ಇಂಥ ಸಾಹಸ ಮಾಡಿಬಿಟ್ರೆ. ಆದ್ರೆ ಎಷ್ಟು ಚೆನ್ನಾಗಿದೆ ನೋಡು, ಇಲ್ಲಿಂದ ಹೆಂಗ್ ಕಾಣಿಸ್ತಾ ಇದೆ. ಈ ತರ ವ್ಯೂ ನೋಡಕ್ ಆಗ್ತಿಲ್ಲ ನಿಂಗೆ? ನಡ್ಕೊಂಡು ಬಂದಿದ್ರೆ ಇದೇ ಸ್ಲೋ ಮೋಷನ್ ನೋಡ್ತಿದ್ದೆ, ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ. ಸೌಂಬೇರಿ ಬನ್ನಿ ಇಳಿಯೋಣ. ಫುಲ್ ದೊಡ್ಡದನೇ ಇದು ಅನ್ಕೊಂಡಿದ್ದಕ್ಕಿಂತ. ಸೇಮ್ ಬಸ್ ಥರನೇ ಇದೆ, ಸುಮಾರು ಜನ ಇಡಿಸುತ್ತೆ, ದೊಡ್ಡದನೇ. ನಿಂತ್ಕೋಬಹುದು, ಮತ್ತೆ ಜಾಗ ಇದೆ ಅಷ್ಟು. ನೀನು ಹೆಂಗೋ ಒಳ್ಳೆ ಜಾಗ ಹಿಡ್ಕೊಂಡೆ ಬಿಡು, ಮಜಾ, ಪೈಸಾ ವಸೂಲ್. ಹೌದು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ನಾನಂತೂ. ಸೊ ಇದ್ರದ್ದು ಪ್ರೈಸಸ್ ಹಾಕಿದ್ದಾರೆ ಇಲ್ಲಿ ಒಂದು ನೋಡಿ. ಇದು ಅಪ್ ಆ್ಯಂಡ್ ಡೌನು, ಇದು ಮೇಲೆ ಬರೋಕ್ಕೆ, ಇದು ಕೆಳಗಡೆ ಹೋಗೋಕ್ಕೆ. ನಾಯಿಗೂ ಟಿಕೆಟ್ ತೊಗೋಬೇಕು ನೀವು. ಓ, ಅಪ್ ಆ್ಯಂಡ್ ಡೌನ್ €5. ಹೌದು, ಕ್ರೇಜಿ. ಇದು ನೋಡಿ, ಸ್ಲೀಪರು ಅಂತ ಯಾವುದೋ ಕಂಪ್ನಿ ಈ ಥರ ಪುಟ್ಪುಟಾಣಿ ಟೆಂಟ್ಸ್ ಥರ ಚೆನ್ನಾಗಿ ಮಾಡಿದ್ದಾರೆ. ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟು ಹಾಕೋಬೋದು. ಈ ಥರ ಬೆಟ್ಟದ ಮೇಲೆ ತೊಗೊಬಂದು ನಿಮ್ಗೆ ಬೇಕಾಗಿದ್ದ ಸ್ಪಾಟಲ್ಲಿ ಹಾಕೋಬೋದು. ಅದ್ರದ್ದು ಟ್ಯಾಗ್ ಲೈನ್ ನೋಡಿ,
ಹೆಂಗಿದೆ ಸ್ಲೀಪರು ದ ನೈಟ್ ದಿ ಸ್ಪಾಟ್ ಆ್ಯಂಡ್ ಯು ಸಕ್ಕತ್ತಾಗಿದೆ. ಸಾಕಾಗಿದೆ. ಇಬ್ರು ಆರಾಮಾಗಿ ಮಲ್ಕೋಬೋದು. ಹೌದು, ಆಮೇಲೆ ಆ ವ್ಯೂ ಹೆಂಗಿರುತ್ತೆ ನೋಡು ನೈಟ್ ಎಲ್ಲ ನೋಡೋ ಸಕ್ಕತ್ತಾಗಿರುತ್ತೆ. ಬ್ಯೂಟಿಫುಲ್. ಆರಾಮಾಗಿ ಇಬ್ರು ಮಲ್ಕೋಬೋದು ಇಲ್ಲಿ ನೋಡಿ. 4 ಎಂಟ್ರೆನ್ಸ್ ಥರ ಇದೆ, ಸಕ್ಕತ್ತಾಗಿದೆ. ಇಲ್ಲಿ ಬಂದು ನೀವು ಇದನ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಬೆಂಚ್ ಗಿಂಚೆಲ್ಲ ಇದೆ, ಬಾರ್ಬಿಕ್ಯೂ ಎಲ್ಲ ಮಾಡ್ಕೋಬೋದು. ಎಂಥ ವ್ಯೂ ಇರುತ್ತೆ ನೋಡಿ. ಇಲ್ಲಿ ಟೆಂಟಿಂದ ಹೊರಗಡೆ ಬರ್ತಾಯಿದ್ರೆ ಫುಲ್ ಬೆಟ್ಟ, ಸಕ್ಕತ್ತಾಗಿದೆ. ಇಷ್ಟೊತ್ತು ನಾವು ನಡ್ಕೊಂಡು ಬಂದಿದ್ದು ಟಾರ್ ರೋಡು, ಬಟ್ ಇವಾಗ ಆ್ಯಕ್ಚುಯಲ್ ಕಾಡು ಒಳಗಡೆ ಟ್ರೈಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋದರೆ ಸಸ್ಪೆನ್ಷನ್ ಬ್ರಿಡ್ಜ್ ಕಾಣಿಸುತ್ತೆ. ಟ್ರೆಕ್ಕಿಂಗ್ ಮಾಡೋಕ್ಕಾಗಿಲ್ಲ ಅಂತಿದ್ದಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಬಿಟ್ಟಿರೋದು ನಿನ್ನ. ಬಾ ಕಾಡು ತೋರಿಸ್ತೀನಿ. ಚೆನ್ನಾಗಿದೆ ಕಾಡು, ಚೆನ್ನಾಗಿದೆ. ಸುಮಾರು ದಿನ ಹೋಗಿತ್ತು ನಾವು ಹೈಕ್ ಮಾಡಿ. ಹೌದು, ಸಕ್ಕತ್ತಾಗಿದೆ. ನಿನ್ನ ಬ್ಯಾಗನ್ನು ನನಗೆ ಕೊಟ್ಬಿಟ್ಟು ನಡ್ಕೊಂಡು ಬಂದ್ರೆ ಇನ್ನೇನು ಸಖತ್ತಾಗೇ ಇರುತ್ತೆ. ನೋಡಿ ಗೈಸ್, ನಾನು ಟ್ರೈಪಾಡ್ ಎತ್ಕೊಂಬರೋಕೆ ವಾಪಸ್ ಓಡೋಗೋದು ರೆಕಾರ್ಡ್ ಮಾಡ್ಕೋತೀನಿ ಅಂತಂದರೆ ನಾನು ವಾಪಸ್ ಹೋಗೋ ಅಷ್ಟರಲ್ಲಿ ಆಫ್ ಮಾಡಿಬಿಟ್ಟಿದ್ದಾನೆ. ಹೆಂಗಿದ್ದಾನೆ ನೋಡಿ, ನಾನು ಹೇಳಿದ್ದೇನು ಕೇಳಲ್ಲ ಇವನು. ಇವಳು ಅದನ್ನು ನಿಮಗೆ BTS ಥರ ತೋರಿಸ್ಬೇಕಂತೆ, ನಾವು ಹೆಂಗೆ ಇಟ್ಬಿಟ್ಟು ಹೆಂಗೆ ಓಡೋಕೆ ತಗೊಬರ್ತೀವಿ ಅಂತ. ನಿಮ್ಗೆ ಗೊತ್ತು ತಾನೇ, ಇಟ್ಬಿಟ್ಟು ಹೋಗವ್ರೆ ಎಲ್ಲ ಈ ಶಾರ್ಟ್ ಆದ್ಮೇಲೆ ಓಡ್ ಬರ್ತಾರೆ ಅಂತ. ಇನ್ನೇನು ಟ್ರೈಪಾಡ್ ಅದೇ ನಡ್ಕ ಬಂದ್ಬಿಡುತ್ತಾ, 3 ಕಾಲು ಅದೇ ನನ್ನ ಹತ್ರ ಅಂತ. ನಾನು ಅವ್ರಿಗೆ ಗೊತ್ತಿಲ್ಲ ಅಂತ. ಐ ಆಮ್ ಕೀಪಿಂಗ್ ಇಟ್ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಗೈಸ್. ಓಕೆ, ಸುಸ್ತಾಗೋಯ್ತಾಗಲೇ ನನಗೆ. ನೀನು ಏನಾದ್ರು ನಡೆಸ್ಕೊಂಡು ಇಲ್ಲಿಗೆ ಕರ್ಕೊ ಬಂದಿದ್ರೆ ಇಷ್ಟೊತ್ತಾಗಲೇ 3 ಗಂಟೆ ಆಗಿರೋದು. 4:15 ಸನ್ಸೆಟ್ಟು, ಅಲ್ಲಿ ಕಿರಿಬೇಕಿತ್ತು ಮೇಲ್ಗಡೆ ಬಂದ್ಬಿಟ್ಟು. ಇವಾಗ ಇನ್ನೇನು ಮಾಡ್ತಾ ಇದೆಯಾ? ಇವಾಗ ಟೈಮ್ ಇದೆ, ಸೊ ನಿನಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಕ್ಕೆ ಬಿಟ್ಟಿದ್ದೀನಿ. ಓಕೆ, ಇಲ್ಲ ಅಂದಿದ್ರೆ ಪ್ರೆಷರ್ ಇರ್ತಿತ್ತು. ಚೆನ್ನಾಗಿದೆ, ಫುಲ್ಲು ಕಾಡು, ದಟ್ಟವಾದ ಕಾಡು ಇದು. ಹೌದು, ನಿನ್ನ ಮುಖನೇ ಬತ್ತೈತೆ. ಎತ್ತ ನೋಡಿದ್ರು ಕಾಡು ಕಾಡು. ಅಂದಂಗೆ ಇದೆಲ್ಲ ಬ್ಲ್ಯಾಕ್ ಫಾರೆಸ್ಟ್ ರೇಂಜ್. ಯಾ, ಅದೇ ಹೇಳಿಲ್ಲ ನಾವು ನಿಮಗೆ. ಹೌದು, ನಾವು ಇವಾಗ ಬಂದಿರೋದು ಬ್ಲ್ಯಾಕ್ ಫಾರೆಸ್ಟ್ಗೆ. ಹೌದು, ಬ್ಲ್ಯಾಕ್ ಫಾರೆಸ್ಟ್ ಹತ್ರ ತುಂಬ ಜಾಗಗಳಿವೆ. ಇಲ್ಲಿ ನೋಡಿ, ಹೆಸರಿಗೆ ತಕ್ಕಂತೆ ಇಲ್ಲೆಲ್ಲ ನೋಡಿದ್ರೆ ನೀವು ಸೂರ್ಯನ ಕಿರಣನೇ ಬೀಳಲ್ಲ ಇಲ್ಲಿ. ಹೌದು, ಫುಲ್ ಕಪ್ಪಗಿದೆ, ಕಪ್ಪಗಿರುತ್ತೆ ಕಾಡು. ಸೊ ಈ ಜಾಗದ ಹೆಸರು ಏನು, ಬಾಡ್ ಅಂತ. ಬಾಡ್ ಯಾ, ನಂಗೆ ತುಂಬ ಜನ ಹೇಳ್ತಾ ಇದ್ರು, ನೀವು ಅದೇನು ಹೇಳ್ತೀರ ಅರ್ಥನೇ ಆಗಲ್ಲ, ಹೆಸರು ಹಾಕ್ಬಿಡಿ ವಿಡಿಯೋಲಿ ಅಂತ. ಇನ್ಮೇಲೆ ಹಾಕ್ತೀನಿ, ನನಗೂ ಗೊತ್ತಾಗಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಹೌದು. ಸೊ ನಾವು ಒಂದು 650 ಮೀಟರ್ಸ್ ನಡೆದ ಮೇಲೆ ಸಸ್ಪೆನ್ಷನ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿಗೂ ಟಿಕೆಟ್ ತೊಗೋಬೇಕು ಅಂತ. ಒಬ್ಬರಿಗೆ €9.50 ಅಂತೆ. ಸೊ ತೊಗೊಳಕ್ಕೆ ಹೋಗಿದ್ದಾನೆ ಅಬ್ಬಿ ಟಿಕೆಟ್ಸ್. ಸೊ ಟಿಕೆಟ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಗೇಟು, ಇದು ನಮ್ಮ ಟಿಕೆಟು. ಇದನ್ನು ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ. ನಾನು ಸ್ಕ್ಯಾನ್ ಮಾಡ್ತೀನಿ. ಓಕೆ, ಏನು ಕೂಲಾಗಿ ಕಾಣ್ತದೆ ನೋಡು. ಇಷ್ಟು ದೊಡ್ಡದಿದೆಯಾ? 350 ಮೀಟ್ರ್, 380 ಮೀಟ್ರ್ ಇದೆ. ಓಕೆ ಓಕೆ, 380 ಮೀಟರ್ ಬ್ರಿಡ್ಜು, 60 ಅಡಿ ಹೈಟು. 60 ಮೀಟ್ರ್ ಹೈಟ್. ಓ ಸಾರಿ, 60 ಮೀಟರ್ ಹೈಟು. ಒಂದು 6 ವರ್ಷ ಆಗಿದೆ ಕಟ್ಟಿ. ಹೌದಾ, ಅಷ್ಟೇನಾ? ಹೊಸದೇ ಹಂಗಾದ್ರೆ. ಹಾಂ, 6 ಇಯರ್ಸ್ ಅಂದರೆ. ಬಟ್ €10 ಎಕ್ಸ್ಪೆನ್ಸಿವ್. ಹೌದು ಅಲ್ವಾ? ಹೌದು, ಅದು ನಾವೇ ನಡ್ಕೊಂಡು ಹೋಗಿ ಬರೋದು. ಹೌದು, ಜಿಪ್ ಲೈನು ಅಲ್ಲ. ಯಾ, ಭಯ ಆಗುತ್ತೆ, ಅಲ್ಲಾಡ್ತಾ ಇದೆ. ಆದರೆ ಅಷ್ಟು ಇದಿಲ್ಲ, ತುಂಬ ಅಲ್ಲಾಡ್ತಿಲ್ಲ, ತುಂಬ ಅಲ್ಲಾಡ್ತಾ ಇಲ್ಲ. ಬಟ್ ಯು ಕ್ಯಾನ್ ಫೀಲ್ ಹೌದು ಅಲ್ಲಾಡ್ತಾ ಇದೆ. ಇದು ಇನ್ನೂ ಅಲ್ಲಾಡಿದ್ರೆ ಮಜಾ ಇರುತ್ತೆ. ಹೌದು, ಅದು ಅನ್ಸುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಾಡ್ತಾ ಇದೆ ಅಭಿ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸಸ್ಪೆನ್ಷನ್ ಬ್ರಿಡ್ಜಲ್ಲಿ ಹೋಗ್ತಾ ಇರೋದು. ಭಯ ಏನಾಗ್ತಿಲ್ಲ, ಭಯ ಜಾಸ್ತಿ ಅಲ್ಲಾಡ್ತಾ ಇಲ್ವಲ್ಲ, ಭಯ ಆಗ್ತಾ ಇಲ್ಲ. ಓ ಕೆಳಗೆ ನೋಡೋಬಿ, ನೋಡ್ಬೇಡ, ನಿಂಗೆ ಭಯ ಆಗುತ್ತೆ. ಗ್ಲಾಸ್ ಫ್ಲೋರ್ ಮಾಡಬೇಕಿತ್ತು. ಹೌದು, ಇಲ್ಲ ಇದು ಕಂಫರ್ಟಬಲ್ ಆಗಿದೆ. ಓ ಅಲ್ಲಾಡ್ತಾ ಇದೆ ತುಂಬ. ಕೆಳಗಡೆ ಹೆಂಗಿದೆ ಗೊತ್ತಾ ಬಿ? ಓ ಮೈ ಗಾಡ್, ನೋಡಿ ಹೇಗಿದೆ ಅಂತ. ಇಷ್ಟು ಆಳ ಇದೆ. ನನ್ನ ಕೈ ನೋಡಿದ್ರೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ ಎಷ್ಟು ಅಲ್ಲಾಡ್ತಾ ಇದೆ ಅಂತ. ಹೌದು, ಅಲ್ಲಾಡ್ತಾ ಇದೆ ಈಗ. ಓ ಮೈ ಗಾಡ್, ಹಿಂಗೆ ಕಾಣಿಸ್ತಾ ಇದೆ. ಎಷ್ಟು ಅಲ್ಲಾಡ್ತಿದೆ, ಭಯ ಆಗ್ತಾ ಇದೆ. ಓ ಮೈ ಗಾಡ್, ಜನ ದೂರ 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 ಹೋದಷ್ಟು ಜಾಸ್ತಿ ಅಲ್ಲಾಡ್ತಾ ಇದೆ ಅಲ್ವಾ? ಹೌದು, ಅದು ಮಧ್ಯದಲ್ಲಿ ಜಾಸ್ತಿ ಅಲ್ಲಾಡ್ತಾ ಇದೆ. ಈಗ ಆಲ್ಮೋಸ್ಟ್ ಮಧ್ಯದಲ್ಲಿ ಇದ್ದೀವಿ ನಾವು. ಸಕ್ಕತ್ತಾಗಿದೆ. ಆದರೆ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ನಾವು ಬಂದಿದ್ದು ಊರು ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಅಂತ. ಎಷ್ಟು ದೂರ ಬಂದಿದ್ದೀವಿ ನೋಡು ನಾವು. ವಾವ್. ಬಟ್ ಸುಮಾರು ಮರಗಳು ಇನ್ನೂ ಗ್ರೀನೇ ಇದೆ.
ಹೌದು ಕೆಲವೆಲ್ಲ ಎಲ್ಲೋ ಆಗಿದೆ, ಯಾ, ಈ ಕಡೆ ಎಲ್ಲ ಎಲ್ಲೋ ಆಗಿದೆ ನೋಡಿ. ಈ ಪೈನ್ ಟ್ರೀಸ್ ಎಲ್ಲ ಅದೇ ತರ ಅನ್ಸುತ್ತೆ. ಹೆಂಗಿದೆ? ಅಲ್ಲ ಆಡ್ತಾ ಇದೆ, ತುಂಬ ತರ ಇದೆ ಅಲ್ವಾ, ಅದಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಯಾ, ಬಟ್ €10 ಕೊಡಷ್ಟೇನು ಥ್ರಿಲ್ಲಿಂಗ್ ಆಗಿಲ್ಲ ಹೌದು, ಅಲ್ವಾ? ಆದ್ರೆ ತುಂಬಾ ದೊಡ್ಡದೂ ಅಲ್ವಾ. ಬ್ರಿಡ್ಜ್ಗಿಂತ ಈ ವ್ಯೂ ಸಖತ್ತಾಗಿದೆ. ಹೌದು, ಈ ಬ್ರಿಡ್ಜ್ ಮೇಲೆ ಇರೋ ವ್ಯೂ ಸಕ್ಕತ್ತಾಗಿದೆ. ಎಬ್ಬಿ ಹೇಳು ಇನ್ನೊಂದ್ಸರಿ, ಈ ಹಾಡು ಹೇಳ್ದಲ್ಲ ಇನ್ನೊಂದ್ಸರಿ ಹೇಳು. ಗೈಸ್, ನಾನು ಹೇಳ್ತಾ ಇದ್ದೆ ಈ ಬ್ರಿಡ್ಜ್ಗೆ ಸೂಟ್ ಆಗಂಗೆ ಒಂದು ಕನ್ನಡ ಸಾಂಗ್ ನೆನಪಾಗ್ತಾ ಇತ್ತು ನಿನ್ಗೆ. ಯಾಕೆ ತೂರಾಡ್ತಿದ್ಯಾ? ಹಂಗ ಅಲ್ಲಾಡ್ತಾ ಇದೆ. ಸೊ ಯಾವ ಸಾಂಗು ಅಂತಂದ್ರೆ ನಮ್ಮ ಶಂಕರಣ್ಣಂದು ಸೇತುವೆ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ರೋಷದಲ್ಲಿ ಕೂಗಾಡಿ ಅಂತ. ಆ ಎಂಡಲ್ಲಿ ಈ ಎಂಡಲ್ಲಿ ಯಾರು ಕೂತವ್ರೆ ಏನು ಗೊತ್ತಿಲ್ಲ ನಮಗೆ. ಹೋಯ್ತಾ ಇದೀವಿ. ಚೆನ್ನಾಗಿದೆ ಆದ್ರೆ. ನಾನು €10 ಏನಕ್ಕೆ ಇಸ್ಕೊಂಡ ಅಂತಂದ ಇಷ್ಟೊತ್ತವರೆಗೂ ಯೋಚಿಸ್ತಿದ್ದೆ. ಇವಾಗ ಗೊತ್ತಾಯ್ತು. ಹಂಗೆ ಟೈಟ್ ಮಾಡಿಸ್ಬಿಟ್ಟು ಅವ್ನು ನಮ್ಮನ್ನ ಹೆಂಗಳ್ಳ ಆಡ್ಕೊಂಡು ಹೋಗ್ತಿದ್ದೀವಿ ನೋಡು. ಫುಲ್ ಹೈಯಲ್ಲಿದ್ದೀವಿ ಇವಾಗ, 60 ಮೀಟ್ರು. ಆದ್ರೂ ನೆಟ್ಟಿಗೆ ಹೋಗೋಕೆ ಆಗ್ತಿಲ್ಲ ಈ ಬ್ರಿಡ್ಜಲ್ಲಿ. ಎಲ್ಲ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ. ಗೊತ್ತಾಯ್ತಾ ಯಾಕೆ €10 ಅಂತ? ಬರ್ತ ಹಂಗಾದ್ರೆ ಚೆನ್ನಾಗಿದೆ. ಎಷ್ಟು ದೊಡ್ಡದು, ಎಷ್ಟು ತಿಂಗಳು ನಡೀತಾ ಇದೀವಿ, ಮುಗಿತಾನೆ ಇಲ್ಲ ಬ್ರಿಡ್ಜ್. ನಾವು €10 ಕೊಟ್ಬಿಟ್ಟಿದೀವಲ್ಲ ಅಂತ ಹೋಯ್ತಾನೆ ಇಲ್ವಲ್ಲ ನಾವು. ಅರ್ಧ ಗಂಟೆ ಆಯ್ತು. ಇಲ್ಲಿಂದ ಕ್ಲೀನಾಗಿ ಆರ್ಚ್ ಕಾಣಿಸ್ತಾ ಇದೆ. ಹೆಂಗೆ ಎಂಡ್ ಆಗಿದೆ ಅಲ್ವಾ? ಹಿಂಗೆ ಕೆಳಗಡೆ ಹೋಗ್ತಾ ಇದೆ. ಹೌದು, ಹಿಂಗೆ ಮೇಲಿಂದ ದಾರ ಕಡಿಮೆ ಮಾಡಿ ಟೈಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದಾರಲ್ವಾ? ಹೌದು. ಅಯ್ಯಪ್ಪ, ಇಲ್ಲಿಂದ ನೋಡಿದ್ರೆ ಭಯ ಆಗುತ್ತೆ ಇದ್ರ ಮೇಲೆ ಹೆಂಗಪ್ಪ ನಡ್ಕೊಂಡು ಹೋಗೋದು ಅಂತ. ಬಟ್ ಮೇಲೆ ಏನು ಅನ್ಸಲ್ಲ. ಹೆಂಗೆ ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲಿ. ಅಲ್ಲಿ ಯಾರು ನೋಡ್ಕೊಂಡು ಬಂದ್ರೆ ಸಾಕಾಗಿದೆ. ಹೌದು. ಸೊ ಇದ್ರ ಹೆಸರು ವೈಲ್ಡ್ ಲೈನ್ ಅಂತ. ನೈಸ್, ವೈಲ್ಡ್ ಆಗಿದೆ. ಹೈಕ್ ಮಾಡೋ ಜಾಗದಲ್ಲಿ ಹೈಕ್ ಮಾಡಲಿಲ್ಲ, ಇವಾಗ ಇಲ್ಲಿ ಕಾಡು ಒಳಗಡೆ ಕರ್ಕೊಂಡು ಬಂದ. ಮಶ್ರೂಮ್ಸ್ ನೋಡಿ ಎಷ್ಟಿದೆ ಅಲ್ವಾ? ಏ, ಎಲ್ಲಿ ಹೋಗ್ತಿದ್ಯಾ? ಬಾರೆ ಸಾಕು. ಇಲ್ಲಿ ನೋಡಿದೆ. ಅಲ್ಲಿ ಎಲ್ಲಿ ಹೋಗ್ತಿದ್ಯಾ? ಸುಮ್ಮನೆ ನೋಡು. ಬ್ಲ್ಯಾಕ್ ಮಾಂಬ ಕೇಳಿದ್ದೀರಾ? ಕೇಳಿದ್ದೀರಾ ಏನು? ಕೇಳಿದೀವಿ. ಡ್ರೋನು ಇಲ್ಲ ಇಲ್ಲಿ ಬಿಡಕ್ಕೆ. ಬಾರೆ, ಟಿಕೆಟ್ ಕೊಡು, ಟಿಕೆಟ್ ಕೊಡು. ಗೊತ್ತಾಗಲ್ಲ ನಿನಗೆ ಟಿಕೆಟ್ ಇಸ್ಕೋಬೇಕು ಅಂತ. ಹೋಗ್ಬಿಡ್ತೀಯಾ? ಹೋಗ್ಬಿಡ್ ಬಾ. ಬಾಯ್. ಹೋಗ್ಲಿ ಪಾಪ ಅಂತ ಇನ್ನೊಂದು ಸಾರಿ ಕೊಡ್ತಾ ಇದ್ದೀನಿ. ನಾನೇ ಇಟ್ಕೋತೀನಿ ಇವಾಗ. ಇಟ್ಕೋ, ಅದ್ರ ಕೆಲಸ ಮುಗೀತು. ನಿನ್ನ ಹತ್ರ ಇನ್ನೂ ಟ್ರೈನ್ ಟಿಕೆಟ್ ಇಲ್ಲ. ಇವ್ರು ನೋಡಿ ಎಲ್ಲ ಹೆಂಗ್ ತೂರ ಆಡ್ಕೊಂಡು ಬರ್ತಾ ಇದ್ದಾರೆ. ಪಾಪ ನೋಡಿ ಹಿಂಗೆ ಪಾಪ ಕಷ್ಟ ಪಡ್ಕೊಂಡು ಬರ್ತಾ ಇದೆ ತೂರ ಆಡ್ಕೊಂಡು. ನಾನೇ ತೂರಾಡ್ತೀನಿ ಅವ್ರನ್ನ ತೆಗಿಯಕ್ಕೆ ಹೋಗಿ. ಯಾರಾದ್ರೂ ನೋಡಿದ್ರೆ ಇದನ್ನ ಕುಡಿದ್ಬಿಟ್ಟು ಹೆಂಗ್ ತೂರಾಡ್ತಾವ್ ನೋಡೋನು ಅನ್ಬೇಕು. ಗೊತ್ತಾಯ್ತಾ ಈಗ €10 ಯಾಕೆ ಅಂತ? ಎಲ್ಲ ಹಿಂಗೆ ತೂರಾಡ್ತಿದ್ದಾರೆ ನೋಡಿ. ನಾನೇ ತೂರಾಡ್ತಿದ್ದೀನಿ ಕ್ಯಾಮ್ರಾ ಹಿಡ್ಕೊಂಡು. ಈ ವಿಡಿಯೋ ನೋಡಿದವ್ರಿಗೂ ತಲೆ ಸುತ್ತ. ಗೈಸ್, ನಾವು ವಾಪಸ್ ಬಂದಮೇಲೆ ಇವ್ನಿಗೊಂದು ಕ್ವೆಶ್ಚನ್ ಬಂದ್ಬಿಟ್ಟಿದೆ. ನಾವು ಆ ಟಿಕೆಟ್ ಯೂಸ್ ಮಾಡ್ಕೊಂಡು ಹೊರಗೆ ಬಂದ್ವಲ್ಲ, ಇವಾಗ ಸೇಮ್ ಟಿಕೆಟ್ ಯೂಸ್ ಮಾಡ್ಕೊಂಡು ಒಳಗೆ ಹೋಗೋಕ್ಕಾಗತ್ತಾ ಅಂತ ಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಬೈತೈತೆ. ಇಲ್ಲ ಇಲ್ಲ, ರೆಡ್ ತೋರಿಸ್ತದೆ. ಬೈತೈತೆ ಅಂದ. ಬೈತದೆ. ಸೊ ಒನ್ ಟೈಮ್ ಎಂಟ್ರಿ ಗೈಸ್. ಒಂದ್ಸಾರಿ ಹೊರಗಡೆ ಬಂದ್ರೆ ಮುಗೀತು ಅಷ್ಟೇ. ಅಂದ್ರೆ ನೀವು ಆ ಕಡೆ ಹೊರಗಡೆ ಹೋಗಿ ಒಳಗಡೆ ಬರ್ಬೋದು. ಹೌದು. ಸೊ ಒಂದ್ಸರಿ ಇಲ್ಲಿಂದ ಒಂದ್ಸರಿ ಅಲ್ಲಿಂದ ಆ ಥರ ಇದೆ. ಬಟ್ ಇವನ್ ಥರ 34 ಸರಿ ತಿರುಗಾಡ್ತೀನಿ ಅಂದ್ರೆ ಆಗಲ್ಲ. €10 ಕೊಟ್ಟಿಲ್ವಾ? €10 ಒಂದೇ ಸರಿ. ಥರ ಸುಮಾರು ಬೆಂಚಸ್ ಸಿಗುತ್ತೆ ನಿಮ್ಗೆ ಇಲ್ಲೆಲ್ಲ. ನೀವು ಊಟ ಏನಾದ್ರು ತೊಗೊಂಬಂದಿದ್ರೆ ಪಾರ್ಸೆಲ್ಲು ಇಲ್ಲೇ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಒಳ್ಳೆ ವ್ಯೂ. ಯಾರಿದ್ದು? ರಾಜಾ ಲವ್ಸ್ ರಾಣಿ. ಓ, ಯಾರೋ ಇದು ಮಾಡಿರೋದು ಅನ್ಸುತ್ತೆ. ಇದು ಡೊನೇಟ್ ಮಾಡಿರೋದು ಆನಿಯನ್ ಫ್ರಿಟ್ಸ್. ಚೆನ್ನಾಗಿದೆ. ಸೊ ಗೈಸ್, ನಾವು ಇವಾಗ ಸಸ್ಪೆನ್ಷನ್ ಬ್ರಿಡ್ಜ್ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ನು ಟ್ರೀ ಟಾಪ್ ನಮ್ಮದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಲ್ಲಿಗೆ.
ಸೊ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಹೇಬ್ರಿಗೆ ಖುಷಿ ಇರ್ಬೇಕು ಇವಾಗ ಹೈಕ್ ಮಾಡಕ್ಕೆ ಚಾನ್ಸ್. ಟ್ರೈಲ್ ಅಂತೂ ಸಕ್ಕತ್ತಾಗಿದೆ. ಹೌದು, ಉಲ್ಟಾ ತಿರ್ಗ್ಸ. ಫುಲ್ ಕಾಡು ಮಧ್ಯೆ ಇದೆ. ಏನು ಬ್ಯೂಟಿಫುಲ್ ಆಗಿದೆ. ಮರಗಳು ಎಲೆಗಳೆಲ್ಲ ಉದುರೋಗ್ಬಿಟ್ಟು ನೆಲ ಎಲ್ಲ ಫುಲ್ಲು ಬ್ರೌನು, ಬರೀ ಎಲೆನೇ ಇದೆ ನೆಲದ ಮೇಲೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನೊಂದು ತಿಂಗಳು ಈ ಥರ ಓಡಾಡ್ಕೋಬೋದು ಅಷ್ಟೇ. ಹೌದು, ಆಮೇಲೆ ಆಗಲ್ಲ, ಫುಲ್ ಚಳಿ. ಬೆಟ್ಟದ ಮೇಲೆ ಎಂಥ ನೇಬರ್ಹುಡ್ ಇದೆ ನೋಡಿ, ಸಕ್ಕತ್ತಾಗಿದೆ ಮನೆಗಳು. ಒಂದಕ್ಕಿಂತ ಒಂದೊಂದು ಸಕ್ಕತ್ತಾಗಿದೆ. ಹೌದು, ಬ್ಯೂಟಿಫುಲ್. ಇದೇನು ನೋ ಪಾರ್ಟಿ ಅಂತ ನಾಯಿಗೆ ಹೇಳ್ತಾವ್ರೆ, ಮನುಷ್ಯರಿಗೆ ಹೇಳ್ತಾವ್ರೆ? ನಿಂಗೆ ಅರ್ಥ ಆಗಲ್ಲ ಅಂತ ಹೇಳ್ಬಾರ್ದು ನೀನು ಅಂತ ನಾಯಿ ಫೋಟೋನ ಹಾಕ್ಬಿಟ್ಟು ನೋ ಅಂತ ಹಾಕ್ಬಿಟ್ಟಿದ್ದಾರೆ. ಏನು ನನ್ನ ಕಂಟ್ರೋಲಲ್ಲ ಐತೆ ಇದು, ನಾಯಿಗೆ ಬಿಟ್ಟಿದ್ದದು. ನೀನು ನಾಯಿ ನಿನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಅವ್ರು ಹೇಳ್ತಿರೋದು. ಅದಕ್ಕೆ ಹೇಳ್ಬೇಕಾಗುತ್ತೆ ಆಮೇಲೆ, ಕಂಟ್ರೋಲ್ ಇನ್ನೆರಡು ಮನೆ ದಾಟ್ಬಿಡೋಣ ಅಂತ. ಗೈಸ್, ಒಂದು ಬ್ಲಂಡರ್ ಆಗೋಯ್ತು. ನಾವು ಹೋಗ್ಬೇಕಾಗಿ ಟ್ರೀ ಹೌಸ್ ಇದ್ದೇನೆ, ಆದರೆ ಕ್ಲೋಸ್ ಆಗಿಬಿಟ್ಟಿದೆ. ಪಾಪ ನಾವು ಅಷ್ಟು ದೂರದಿಂದ ಇದಕ್ಕೆ ಅಂತಲೇ ಬಂದಿದ್ವು, ಆದರೆ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಇದು, ಸೊ ಕ್ಲೋಸ್ ಆಗಿಬಿಟ್ಟಿದೆ. ಓ, ಅದಕ್ಕೆ ಕ್ಲೋಸ್ ಆಗಿರೋದು. ಸೊ ಇನ್ನದು ಎಷ್ಟು ದಿನ ಆಗುತ್ತೋ ಹಂಗಾದ್ರೆ ಓಪನ್ ಆಗೋದು. ಎಲ್ಲ ರಿಪೇರ್ ಮಾಡ್ತಾ ಇದ್ದಾರೆ. ಪಾಪ, ಯಾಕೆ ಯಾವಾಗಲೂ ಯಾವ್ದಾದ್ರು ಒಂದು ಮಿಸ್ ಆಗಬೇಕು ನಮಗೆಲ್ಲ. ನೀನೇ ಹೇಳ್ತಿರ್ತೀಯಲ್ಲ, ಓ ನನ್ನ ಮೇಲೆ ಆಗ್ತಾ ಇರೋದು ಬೆಲ್ಲಿಗೆ. ಇನ್ನೇನಂದೆ ನೀನು? ಅಟ್ಲೀಸ್ಟ್ ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಅದು ಅಂತ, ಅದೇನಾದ್ರು ನೋಡ್ಕೊ. ಸೊ ಈ ತರ ಇದೆ ಇದು. ಇದು ಇಲ್ಲಿ ನಾವು ಹೋಗೋ ಪಾತ್ ಇದ್ರೊಳಗಡೆ ಇರೋದು ಮುರಿದೋಗಿರೋದು. ಓಕೆ, ಅಲ್ಲಿ ಹೋದ್ರೆ ಹಿಂಗೆ ಮೇಲೊತ್ಕೊಂಡ್ ಹೋಗ್ತೀಯ ಇಲ್ಲಿಗೆ. ಓಕೆ, ಇಲ್ಲಿಂದ ಫುಲ್ ಫಾರೆಸ್ಟ್ ವ್ಯೂ ಕಾಣಿಸುತ್ತೆ. ಅಲ್ಲಿಂದ ಕೆಳಗಡೆ ಬರಕ್ ಒಂದು ಸ್ಲೈಡ್ ಇದೆ. ಓ ನಾನು ನೋಡ್ಬೇಕಿತ್ತಲ್ಲ ಮತ್ತೆ. ಇವ್ರು ಆನ್ಲೈನ್ ಅಪ್ಡೇಟ್ ಮಾಡಿಲ್ಲ, ಆನ್ಲೈನ್ ಓಪನ್ ಅಂತಾನೆ ತೋರಿಸ್ತಾ ಇದೆ. ಯಾವಾಗ ಓಪನ್ ಆಗತ್ತಂತೆ? ಅದನ್ನು ಹಾಕಿಲ್ವಲ್ಲ, ಇಲ್ಲೇನು ಇಲ್ವೇ ಇಲ್ಲ, ಏನು ಕ್ಲೋಸ್ ಅಂತ. ಹೌದು, ಮತ್ತೆ ಬರೋಣ ಹಂಗಾದ್ರೆ. ಅದು ಯಾವಾಗ ಓಪನ್ ಆಗುತ್ತೋ ನಮ್ಗೆ ಇನ್ಫಾರ್ಮೇಶನ್ ಕೊಡೋರು ಯಾರಪ್ಪ ಇದ್ರ ಬಗ್ಗೆ? ಓ, ಇವಾಗ ಎಲ್ಲ ಪ್ಲಾನ್ ಬೇಗ ಆಗೋಯ್ತಲ್ಲ. ರಿಟರ್ನ್ ಟ್ರೈನ್ ಟಿಕೆಟ್ ಬೇರೆ ತಗೊಂಡ್ಬಿಟ್ಟಿದ್ದೀವಲ್ಲ ಕೆಳಗಡೆ. ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಇಲ್ಲಿ ರೆಸ್ಟೋರೆಂಟ್ ಇಲ್ಲ, ಊಟ ಮಾಡೋಣ ಅಂದ್ರೆ ಕೆಳಗೆ ಇಳಿದ್ಬಿಟ್ಟು ಊಟ ಮಾಡೋಣ. ಅಲ್ಲಿ ಇದಕ್ಕೆ ಹೋಗ್ಬೇಕು, ಕಾಲ್ ಅಲ್ಲ ಊರು ಕೆಳಗಡೆ ಬಾಡ್ ಬಿಲ್ಡ್ ಬಾಲ್ಡ್. ಯಾ, ಅಡಚಣೆಗಾಗಿ ದಯವಿಟ್ಟು ಕ್ಷಮಿಸಿ. ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಕ್ಲೋಸ್ ಆಗೋಗಿದೆ. ಅಯ್ಯೋ ಅಯ್ಯೋ, ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀವಿ. ನೋಡಿ ಗೈಸ್, ಆ ಟ್ರೀ ಟಾಪ್ ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಇನ್ನೂ 1 hour ಇದೆಯಲ್ಲ, ಸಿಕ್ಕಿದ ರೋಡೆಲ್ಲ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕಾಡೊಳಗೆ ಏನಕ್ಕೆ ಹೋಗ್ತಾ ಇದೀವಿ ನಂಗೆ ಅರ್ಥ ಆಗ್ತಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ. ಸನ್ ಲೆಟ್ ಇಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸಕ್ಕತ್ತಾಗಿದೆ. ಆದ್ರೆ ಏನು ವೈಲ್ಡ್ ಆಗಿದೆ ನೋಡು, ಅವ್ರಿಬ್ರು ಹಿಂಗೆ ಹೋಗ್ತಾ ಇದ್ದಾರೆ. ಖುಷಿ ನೋಡಿ, ಒಂದು ಚೆನ್ನಾಗಿದೆ. ಆದ್ರೆ ಕಾಡಲ್ಲಿ ಕಳೆದೋಗೋದು ಅಂತಂದ್ರೆ ಇದೇನಾ ಫ್ರೆಂಡ್ಸ್? ಇರ್ಬೋದು. 5 ನಿಮಿಷದಿಂದ ಎಡ್ಗಿ ಬೀಳ್ತಾವಳೆ, ಹಗ್ಗ ಸಿಗಾಕೋತು ಅಂತ ಕೇಳಿದ್ರೆ ನೋಡಿದ್ರೆ ಅವಳೆ ತಿಳ್ಕೊಂಡು ಆಟ ಆಡ್ತಾವಳೆ. ಮಶ್ರೂಮ್ ನೋಡು, ಯೆಲ್ಲೋ ಕಲರ್ದು. ನೋಡು, ಬಿರಿಯಾನಿ ಮಾಡ್ತೀಯ? ಚೀ, ಅದು ತಿನ್ನೋದಲ್ಲ ಅನ್ಸುತ್ತೆ. ಇದು ನಾಯಿಕೊಡೆ. ಏನು ನಾಯಿಕೊಡೆ ಮಶ್ರೂಮ್ ಹಂಗಂದ್ರೆ? ಏನೋ ಹಂಗಂತಾರೆ, ತಿನ್ನಂಗಿಲ್ಲ. ಓಕೆ, ನಾಯಿ ತಿನ್ನೋದಾ? ನೀನು ತಿನ್ಬೋದಲ್ಲ ಹಂಗಾರೆ. ಸನ್ಸೆಟ್ ಆಗ್ತಾ ಇದೆ, ಏನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡು. ಟ್ರೀ ಟಾಪ್ ಓಪನ್ ಇದ್ದಿದ್ರೆ ಅಲ್ಲಿಂದ ಅಮೇಝಿಂಗ್ ಇರ್ತಿತ್ತು. ಹುಷಾರಾಗಿ ಬರೋವ, ಆಮೇಲೆ ಹಗ್ಗ ಸಿಗಾಕತ್ತು ಅಂತ. ನೀವು ಅವಳು ಹಗ್ಗ ಅಂತಿರೋದೆಲ್ಲ ಬಳ್ಳಿ, ಅದನ್ನ ಹಗ್ಗ ಅಂತವಳೆ. ಇವಳು ಗೊತ್ತಲ್ಲ, ಗುಳಿ ಮೇಕೆ. ಅಲ್ಲ ಕಣೋ, ಜರ್ಮನಿ ಅವರೆಲ್ಲ ಭಾರಿ ಶಿಸ್ತು ಅಂತೀಯಲ್ಲ. ಇದೊಂದು ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ, ಕ್ಲೋಸ್ ಆಗಿದೆ ಅಂತ. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಿಸಿದ್ರು ಇಲ್ಲಿವರೆಗೆ ಕಸ್ತಿ ಅಲ್ವಾ? ಇದಕ್ಕೇನು ಹೇಳ್ತೀಯಾ? ಭಾರಿ ಅಂತೀಯಲ್ಲ ಜರ್ಮನ್ ಡಿಸಿಪ್ಲಿನ್ ಅಂತ. ಇದಕ್ಕೇನು ಹೇಳೋಕ್ಕಾಗತ್ತೆ? ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ, ಇದಕ್ಕಿದರೆ ಏನೇನಿಲ್ಲ ಅನ್ಬೇಕಷ್ಟೆ. ಏನಪ್ಪ ಫುಲ್ ಹಾಡುಗಳಿವತ್ತು. ಈ ಥರ ವೆದರ್ ಟ್ರಿಪ್ಪಲ್ಲಿ ಇದ್ಬಿಟ್ರೆ ಅಳ್ತಾಳೆ, ಮೋಡ ಚಳಿ ಅಂತ. ಇವತ್ತೇನು ಸಖತ್ತಾಗಿದೆ ಅಂತ ನಿನಗೆ ಹೇಳ್ಕೊತಾ ಇದೆಯಾ ನೋಡು, ಮತ್ತೆ ಬೀಳಕ್ಕೆ ಹೋಗ್ತಾ ಇದೆ ನಾನು. ನಿನಗೆ ಹೇಳ್ಕೊತಾ ಇದೆಯಾ? ಸಾಲ್ಸ್ಬರ್ಗಲ್ಲಿ ಫುಲ್ ಅಳ್ತಿದ್ದೆ ನೀನು. ಏನು ಗೊತ್ತಾ, ಇದೆಲ್ಲ ನಮ್ಮ ಹೋಮ್ ಟೌನ್ ಆಗೋಗಿದೆ. ಇವಾಗ ಇಲ್ಲಿ ವೆದರ್ ಎಂಜಾಯ್ ಮಾಡ್ತೀವಿ ನಾವು. ಜಾಗ ಎಂಜಾಯ್ ಮಾಡಕ್ ಹೋದಾಗ ವೆದರ್ ಚೆನ್ನಾಗಿರ್ಬೇಕು, ಅಂದ್ರೆ ಬೇಜಾರಾಗುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಅಂತೂ ಗೈಸ್ ಎಷ್ಟು ಸಾರಿ ಬಂದ್ರು
ಯಾವ ಕಡೆ ಹೋದ್ರೂ ಅಮೇಝಿಂಗ್ ಫೀಲ್ ಇರುತ್ತೆ. ಹೌದು, ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ನನಗೆ ಇವರು ಇದಕ್ಕೆ ಶ್ವಾರ್ಜ್ವಾಲ್ಡ್ ಅಂತಂತಾರೆ. ಬ್ಲ್ಯಾಕ್ ಫಾರೆಸ್ಟ್ಗೆ. ಯಾ, ಓ, ಶ್ವಾರ್ಜ್ವಾಲ್ಡ್ ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಹಂಗಾದ್ರೆ. ಶ್ವಾರ್ಸ್ ಅಂದರೆ ಬ್ಲ್ಯಾಕು, ವಾಲ್ಡ್ ಅಂದರೆ ಫಾರೆಸ್ಟ್. ಈ ಸೈಕಲಲ್ಲಿ ಬರೋರಿಗೆಲ್ಲ ಇಲ್ಲೊಂದು ಸೆಪ್ರೇಟ್ ಟ್ರೇಲೇ ಇದೆ ಮೌಂಟೇನ್ ಬೈಕಲ್ಲಿ ಹೋಗೋಕ್ಕೆ. ಸೂಪರ್ ಅಲ್ವಾ? ಸಖತ್. ಥ್ರೋನ್ಸ್ ಥರ ಕಾಣಿಸ್ತಿಲ್ಲ? ಯಾವ ಥರ? ಗೇಮ್ ಆಫ್ ಥ್ರೋನ್ಸ್ ಹಂಗೆ ಇರುತ್ತಲ್ಲ ಆ ಥರ ಹಂಗೆ ಕ್ರೌನ್ ಥರನೇ ಇದೆ ಕಣೆ, ಸಕ್ಕತ್ತಾಗಿದೆ. ಅಲ್ವಾ? ಅದೇನು ಗೊತ್ತಾ ನಿನಗೆ? ಏನು? ಬಾ ಪೀಕಾಕ? ಬಾ ಬಾ ಬಾ, ನಿನ್ನ ಕ್ರೌನ್ ಏನಾಗಿತ್ತು ನೋಡು. ಟರ್ಕಿ. ಏನಿದು? ಟರ್ಕಿ ಥರನೇ ಕಾಣಿಸ್ತಾ ಇದೆ. ಸೈಕಲ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡು ಅಭಿ, ಹಣ್ಣು ಪಿತ ಪಿತ ಅಂತಾವೆ. ಎಲೆಗಳಿಗಿಂತ ಜಾಸ್ತಿ ಅದೇ ಇದೆ. ಪಿತ ಪಿತ ಟ್ರೆಂಡಿಂಗ್ ಇವಾಗ. ಹೌದು. ಹ್ಯಾಶ್ಟ್ಯಾಗ್ ಪಿತ ಪಿತ. ಸೊ ನಾವಿವಾಗ 4 ಗಂಟೆ ಆಯಿತು, ಒಂದಷ್ಟೊತ್ತು ಸುತ್ತಬಿಟ್ಟು ವಾಪಸ್ ಹೋಗೋಣ ಅಂತ ಈ ಟ್ರಾಮ್ ಹತ್ಕೊಂಡು ನಿಂತಿದ್ದೀವಿ. ಅವನಿಗೆ ಜಾಗ ಸಿಗಲಿಲ್ಲ, ಅವ್ನು ನಿಂತಿದ್ದಾನೆ, ನಾನು ಕೂತಿದ್ದೀನಿ, ನನ್ನ ಪಕ್ಕ ಒಂದು ಬೇಬಿ ಕೂತಿದೆ. ಸೊ ಇವಾಗ ಬೇಗ ಸಂಜೆ ಬೇಗ ಆಗಿಬಿಡುತ್ತೆ ಇಲ್ಲಿ 5 o'clock ಎಲ್ಲ. ಸೊ ಅಷ್ಟರಲ್ಲಿ ಮನೆ ಸೇರ್ಕೊಂಡ್ಬಿಡೋಣ ಅಂತ ಹೊರಟಿದ್ದೀವಿ. ಲೆಟ್ಸ್ ಗೋ. ಹಲೋ ಹಲೋ. ಇವ್ರು ಹೆಂಗೆ ಬಂದರು? ಎಲಿವೇಟರ್ ಇದೆ ಅನ್ಸುತ್ತೆ. ಹೋಗ್ತಾ ಇದ್ದೀವಿ. ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ದ ರೈಡ್. Yes. ಸೊ ನಾವು ಟ್ರೆಕ್ ಮಾಡ್ಕೊಂಡು ಬಂದಿದ್ರೆ ಈ ರೋಡಲ್ಲಿ ಹೋಗ್ತಿದ್ವು. ಓ, ಮೌಂಟೇನ್ ಬೈಕರ್ಸ್ ಹೆಂಗೆ ಹೋಗ್ತಾ ಇದ್ದಾರೆ ಗೈಸ್. ಒಂದು ಸವಾಸ ಮಾಡಿ ಬರೀ ಓಡೋದೇ ಆಗ್ಬಿಟ್ಟಿದೆ ನನಗೆ. ಮತ್ತೆ ಬಸ್ ಇನ್ನು 5 minutes ಸಿಗಿದೆ, ಇನ್ನು 4 minutes ವಾಕ್ ಮಾಡಬೇಕು ನಾವು ಬಸ್ ಸ್ಟಾಪ್ಗೆ. ಆನ್ ಟೈಮ್ ರೀಚ್ ಆಗೋ ಥರ ಹೋಗ್ತಾ ಇದ್ದೀವಿ. ಹೌದು, ಏನು ಬ್ಲೆಂಡರ್ ಮಾಡ್ಕೊಳ್ದೆ ಹೋದ್ರೆ ಹೋಪ್ಫುಲಿ ಆನ್ ಟೈಮ್ ರೀಚ್ ಆಗ್ತೀವಿ. ಚಳಿ ಸ್ಟಾರ್ಟ್ ಆಗೋಯ್ತಲ್ವ ಸಡನ್ ಆಗಿ. ಚಳಿ ಬೇರೆ, ಓಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತದೆ. ಇವಳು ಬ್ಯಾಗ್ ಹಾಕೊಂಡು ಬರ್ತಿರೋದು ನಾನು, ಇವಳು ಪಾಪ ಓಡಾಡೋಕ್ಕಾಗಲ್ಲ. ಬ್ಯಾಗೇನಂತ ರೇಟ್ ಇಲ್ಲ ಆಯ್ತಾ. ಸೊ ಫೈನಲಿ ಟೈಮಿಗೆ ಕರೆಕ್ಟಾಗಿ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ. ನಮ್ಮ ಬಸ್ ಬರೋಕ್ಕಿನ್ನ 2 minutes ಟೈಮ್ ಇದೆ. ಸೊ ದಿಸ್ ವಾಸ್ ಆರ್ ಡೇ ಅಟ್ ಬ್ಲಾಕ್ ಫಾರೆಸ್ಟ್ ಗೈಸ್. ಟೆನ್ಷನ್ ತಗೋಬೇಡ. ಸೊ ದಿಸ್ ವಾಸ್ ಆರ್ ಡೇ ಅಟ್ ಬ್ಲ್ಯಾಕ್ ಫಾರೆಸ್ಟ್. ಚೆನ್ನಾಗಿತ್ತು ನಮ್ಮ ಟ್ರಿಪ್ಪು. ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಓಲ್ಡ್ ಟೌನ್ ಎಲ್ಲ ಚೆನ್ನಾಗಿತ್ತು. ಆದರೆ ಒಂದು ಟ್ರೀ ಟಾಪ್ ಒಂದು ಮಿಸ್ ಆಗೋಯ್ತು. ಬಟ್ ಎನಿವೇಸ್ ನಾವು ಹತ್ರನೇ ಹೇಳಿದ್ರೆ ನೆಕ್ಸ್ಟ್ ಯಾವಾಗಾದರೂ ಬರ್ಬೋದು. ಇಲ್ಲಿಂದ 1.5 hour ಅಷ್ಟೇ ನಮ್ಮ ಮನೆಗೆ. ಯಾವಾಗಾದರೂ ನೋಡೋಣ ಆದರೆ ಬರೋಣ. ಆಲ್ಸೋ ನಿಮಗೆ ಹೇಗೆ ಅನ್ನಿಸ್ತು ಬೆಳಗ್ಗೆ ನೋಡಿದ್ದು ಓಲ್ಡ್ ಟೌನ್ ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.